ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ದೈವವೆನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೆಯ. ಪ್ರಾತಸ್ಮರಣೀಯ ಬಸವಾದಿ ಪ್ರಮಥರನ್ನು ಸ್ಮರಣೆ ಮಾಡ್ತಾ ಪರಮಗುರು ಹಾನಗಲ್ಲ ಕುಮಾರಶ್ರೀಗಳನ್ನು ಧ್ಯಾನಿಸಿಕೊಂಡು ಯಾವತ್ತು ಶರಣ ತಂದೆ ತಾಯಿಗಳೇ ತಮಗೆಲ್ಲ ಶರಣಾರ್ಥಿಗಳು. ಡಾಕ್ಟರ್ ಸಿದ್ದಯ್ಯ ಪ್ರಾಣಿಕರು ಹೇಳ್ತಾರೆ, ಏನಾದರಾಗು ಮೊದಲು ಮಾನವನಾಗು, ಓದಿ ಬ್ರಾಹ್ಮಣನಾಗು, ಕಾದಿ ಕ್ಷತ್ರಿಯನಾಗು, ಶೂದ್ರ ವೈಶ್ಯನಿಯಾಗು, ನಿನ್ನೊಲವಿನಂತಾಗು, ಏನಾದರಾಗು ಮೊದಲು ಮಾನವನಾಗು. ರಾಷ್ಟ್ರಭಕ್ತನೆಯಾಗು, ರಾಜಕಾರಣಿಯಾಗು, ವಿಜ್ಞಾನಿ, ಕಲೆಗಾರ, ಸಾಹಿತಿ, ಮನ ಬಯಸಿದಂತಾಗು, ಮೊದಲು ಮಾನವನಾಗು. ಏನಾದರಾಗು ಮೊದಲು ಮಾನವನಾಗು. ನೋಡ್ರಿ, ಏನೇನೋ ಹಾಕ್ತೀವಿ ನಾವು, ಆಗಬಾರ್ದಂತಲ್ಲ. ಇನ್ನುಳಿದ ಎಲ್ಲ ಸಾಧನೆಗಳನ್ನು ಮಾಡ್ತೀವಿ, ಅಸಾಧ್ಯವನ್ನು ಸಾಧಿಸ್ತೀವಿ. ಆದರೆ ಎಂಥ ಅಸಾಧ್ಯ ಅಂತಂತಂದರೆ, ಆಕಾಶದೊಳಗೆ ಹಕ್ಕಿಯಂತೆ ಹಾರಬಲ್ಲ, ನೀರಿನೊಳಗೆ ಮೀನಿನಂತೆ ಈಸಬಲ್ಲ. ಏನೆಲ್ಲವನ್ನು ಅಸಾಧ್ಯ ಅಂತ ಹೇಳುವಂತಿಲ್ಲ, ಆದರೆ ಎಲ್ಲವನ್ನು ಸಾಧಿಸಬಲ್ಲಂಥ ಮನುಷ್ಯ ಎಲ್ಲಿ ನಾವು ತಪ್ಪಾಕತ್ತೀವಿ ಅಂತಂದರೆ, ಮನುಷ್ಯರಾಗಿ ಮನುಷ್ಯರಂತೆ ನಾವು ಬದುಕ್ತಾ ಇಲ್ಲಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಏನಾದರಾಗು ಮೊದಲು ಮಾನವನಾಗು. ಬಹಳ ಅಮೂಲ್ಯವಾದ ಪ್ರಶ್ನೆ ನೀಡ್ತಾರೆ. ಏನೆಲ್ಲವನ್ನು ಸಾಧಿಸೋದು ಮನುಷ್ಯ ಓದಿನಿಂದ, ತಿಳುವಳಿಕೆಯಿಂದ, ಕಲಿಯುವಿಕೆಯಿಂದ, ಸತತ ಪರಿಶ್ರಮದಿಂದ ಎಲ್ಲವನ್ನು ನಮಗೆ ಸಾಧಿಸೋಕೆ ಸಾಧ್ಯ ಐತಿ ಅಂತಂತಂದರೆ, ಅದಕ್ಕಿಂತ ಮೊದಲು ತಿಳ್ಕೋಬೇಕು, ನಮಗೆ ಮನುಷ್ಯರಾಗಿನೂ ಬದುಕೋದಕ್ಕೆ ಸಾಧ್ಯ ಐತಿ ಅಂತ ಇಕ್ಕೊಂಡು ಹೇಳಿ. ಮನುಷ್ಯರಾಗಿ ಬದುಕೋದಕ್ಕೆ ನಮಗೆ ಸಾಧ್ಯ ಐತಿ. ಗರಗದ ಮಡಿವಾಳಪ್ಪನವ್ರ ಹತ್ಯಕ್ಕೆ ಒಬ್ಬಕ್ಕೆ ಹೆಣ್ಮಗಳು ತನ್ನ ಮಗನ ಕರ್ಕೊಂಡು ಬಂದಿರ್ತಾಳೆ. 6 ವರ್ಷದ ಮಗನನ್ನು. 6 ವರ್ಷದ ಮಗು ತಾಯಿಯ ಜೊತೆಗೆ ಒಮ್ಮೆಯೂ ಮಾತಾಡಿದ್ದಿಲ್ಲ, ಯಾರು ಕೂಡ ಮಾತಾಡಿದ್ದಿಲ್ಲ. ಅವಾಗ ಡಾಕ್ಟ್ರ್ ಹೇಳಿದರು, ಇದಕ್ಕೆ ಬಾಯಿ ಇಲ್ಲ, ತಲೆ ಕೆಡಿಸ್ಕೋಬೇಡ್ರಿ ಅಂಥೇಳಿ. ಮಡಿವಾಳಪ್ಪಗೆ ತಂದ ನಮಸ್ಕಾರ ಮಾಡಿ ಹೇಳ್ತಾಳೆ, ಯಪ್ಪ ನನ್ನ ಮಗಗೆ ಬಾಯಿ ಇಲ್ಲ, ಮಾತಾಡುವಲ್ಲ, ಏನಾರೇ ಮಾಡಿ ಮಾತಾಡುವಂಗೆ ಮಾಡ್ರಿ ಅಂದ್ಕೂಡಲೇ ಮಡಿವಾಳಪ್ಪ ಅಂದರು, ಹೌದೇನವ? ಹೌದು. ಅವಾಗ ಹುಡುಗನ್ನ ಕರೆದು ಕೇಳಿದ್ರಂತ, ಏನೋ ತಮ್ಮ ನಿನಗೆ ಬಾಯಿ ಇಲ್ಲೇನು ಅಂತ ಕೇಳಿದರು. ಅವ್ರು ಕೇಳೋದು ಅಷ್ಟೇ ತಡ, ಇಲ್ಲ ನನಗೆ ಬಾಯಿ ಐತ್ರಿ, ನನಗೇನೂ ಆಗಿಲ್ಲ, ನಾನು ಚಲೋ ಅದೀನಿ. ಅವ್ರು ಹೇಳು, ನಾನು ಸುಳ್ಳು ಹೇಳ್ದಂಗೆ ಆತನಿದಂದಳಕ್ಕೆ, ಇನ್ಕತಕ ಯಾಕೆ ಸುಮ್ಮ ಕೂತಿತ್ತಿದು ಅಂದ ಕೂಡಲೇ ಅವ್ರವ್ವ ಅಂದಳು, ಹುಟ್ಟಿಟ್ಟು ವರ್ಷ ಆತು, ಒಂದು ಸಲ ನನ್ನ ಕೂಡ ಯಾರು ಕೂಡ ಮಾತಾಡಿದ್ದಿಲ್ಲ, ಇವತ್ತ್ಯಾಕೆ ಮಾತಾಡಿದೀವ ಅಂತ ತಿಳ್ಕೊಂಡು ಅಂದ ಕೂಡಲೇ ಮಡಿವಾಳಪ್ಪನವ್ರು ಕೇಳ್ತಾರೆ, ಇಡೀ ದಿವಸ ಯಾಕೆ ಮಾತಾಡಲಿಲ್ಲ, ಇವತ್ತ್ಯಾಕೆ ಮಾತಾಡಿದಿ ಅಂತಂದಾಗ ಆ ಹುಡುಗ ಭಾಳ ಚಂದ ಹೇಳ್ತದ, ಇಲ್ಲಿ ತನ ನನಗೆ ಮನುಷ್ಯರೇ ಭೇಟಿಯಾಗಿದ್ದಿಲ್ಲ, ಇವತ್ತು ಭೇಟಿಯಾದಿ ಮಹಾತ್ಮ, ನಿನ್ನ ಕೂಡ ಮಾತಾಡಕ್ಕೋತಿದ್ನಿ, ನಿನ್ನ ಕೂಡ ಮಾತಾಡಕ್ಕೋತಿದ್ನಿ. ಹೆಂಗಿರ್ಬೇಕು ಗೊತ್ತೇನ್ರಿ? ಭಾವನೆಗಳು, ನಾವು ಹಂಚಿಕೊಳ್ಳುವಂಥ ಭಾವನೆಗಳು ಮನಸ್ಸನ್ನು, ನಮ್ಮನ್ನು ಯಾರು ಅರ್ಥ ಮಾಡ್ಕೋತಾರ ಅವರ ಮುಂದೆ ಎದೆ ಬಿಚ್ಚಿ ಹೇಳ್ತೀವಿ, ಮನಸ್ಸು ಬಿಚ್ಚಿ ಹೇಳ್ತೀವಿ, ಹೃದಯ ಬಿಚ್ಚಿ ಹೇಳ್ತೀವಿ. ಎಲ್ಲರ ಮುಂದೆ ಹೇಳ್ತೀವನ್ರಿ? ಹೇಳ್ತೀರಿ ನೀವು? ಹೇಳ್ತೀರಿ? ಎಲ್ಲರ ಮುಂದೆ ಹೇಳಲ್ಲ. ಯಾಕೆ? ಯಾರು ನಮ್ಮ ಹೃದಯವನ್ನು, ನಮ್ಮ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಾರೆ ಅಂಥವ್ರಿಗೆ ಹೇಳಿದರೆ ಅದು ಸಾರ್ಥಕ ಆಗ್ತದೆ. ಏನೂ ಕಳ್ಳಿರಲಾರ್ದವರು, ಕಳ್ಳಿಗೇಡಿಗಳ ಮುಂದೆ ಏನು ಹತ್ರ ಏನು, ಏನು ಹೇಳಿದರೆ ಏನು, ಏನು ತೋಡಿಕೊಂಡ್ರೆ ಏನಾಗಬೇಕಾಗ್ಯದ, ಏನು ಪ್ರಯೋಜನ ಇರೋದಿಲ್ಲ. ಅದಕ್ಕೆ ನಮ್ಮ ಭಾವನೆಗಳು ಎಷ್ಟು ಪರಿಪಕ್ವವಾಗಿರಬೇಕು. ಅಲ್ಲಿ ಭಾವನೆಗಳು ಪರಿಪಕ್ವವಾದಲ್ಲಿ ಮೇಲು ಕೀಳು, ಸಣ್ಣವರು ದೊಡ್ಡವರು ಇಂಥವುಗಳು ಯಾವುವು ಬರುವುದಿಲ್ಲ, ಎಲ್ಲವೂ ಸರಿಯಾಗಿಯೇ ಇರ್ತದೆ. ಭಕ್ತಿಯ ಒಂದು ಪರವಶವತೆಯೊಳಗೆ, ಭಕ್ತಿಯ ವಿಶೇಷತೆಯೊಳಗೆ ಗುರುವಿನನ್ನು, ಜಂಗಮನನ್ನು ನೋಡುವಂಥ ಭಾವ ಬೇರೆ. ಅಲ್ಲಿ ಭಕ್ತಿ ಇರಲಿಲ್ಲ ಅಂತಂದರೆ ಆ ಜಂಗಮನನ್ನು, ಗುರುವಿನನ್ನು ನೋಡುವ ನೋಟವೇ ಬೇರೆ. ಈಗ ನೋಡ್ರಿ, ನಾವಂತೀವಿ ಹರನೇ ನರನಾಗಿ ಶಿವನೇ ನರರೂಪದೊಳಗೆ
ಭೂಲೋಕಕ್ಕೆ ಅವತರಿಸಿ ನಮ್ಮನ್ನೆಲ್ಲ ಉದ್ಧರಿಸಿದರು ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳು ಅಂಥೇಳಿ ನಾವು ಅಂತೀವಿಲ್ರಿ. ಇನ್ನು ಭಾವನೆಗಳಿರ್ಲಾರ್ದವರು ಅವರು ನಮ್ಮಂಗೆ ಮನುಷ್ಯರಲ್ಲ. ಅವ್ರೇನು ಮ್ಯಾಗಿಂದ ಬಿದ್ದಾರನ್? ಅವಕ್ಕೇನು ಮಾಡೋಕ್ಕಾಗತ್ರಿ? ನೋಡ್ರಿ, ಎಲ್ಲಿ ನಂಬಿಕೆ ಇರ್ತದ, ಎಲ್ಲಿ ವಿಶ್ವಾಸ ಇರ್ತದ, ಎಲ್ಲಿ ಶ್ರದ್ಧೆ ಇರ್ತದ, ಅಲ್ಲಿ ವ್ಯಕ್ತಿ ದೇವರಾಗ್ತಾನೆ. ಹರಳಯ್ಯ ಶರಣ, ಕಲ್ಯಾಣ ಶರಣ ಪರಂಪರೆಯೊಳಗೆ ಹರಳಯ್ಯ, ಮಧುವರಸ ಅಂತಕ್ಕಂಥ 2 ಹೆಸರುಗಳು ಇಡೀ ಶರಣ ಸಂಕುಲದೊಳಗೆ ಶಾಶ್ವತವಾಗಿ ಬೆಳಗತಕ್ಕಂಥವು, ಶಾಶ್ವತವಾಗಿ ಉಳಿತಕ್ಕಂಥ 2 ಹೆಸರುಗಳು. ಅವು ಸಾಮಾನ್ಯವಾದ ಹೆಸರುಗಳಲ್ಲ. ಹರಳಯ್ಯ ಎಂಥ ಶಿವಭಕ್ತ ಅಂತಂದರೆ ಸಾತ್ವಿಕತೆಯ ಪರಮಾವಧಿ ಹರಳಯ್ಯ. ಅಂಥ ಹರಳಯ್ಯನನ್ನು, ಅಂಥ ಶರಣನನ್ನು ಇಡೀ ಶರಣ ಸಮೂಹ ಗುರುತಿಸ್ತದ. ಬಸವಣ್ಣನವರು ಗುರುತಿಸ್ತಾರೆ. ಹರಳಯ್ಯನವರು ಸಾಮಾನ್ಯವಾಗಿರ್ತಕ್ಕಂಥವರಲ್ಲ. ಬಸವಣ್ಣನವರ ಮೇಲೆ ಅಪಾರ ಶ್ರದ್ಧೆ ಅವರಿಗೆ. ಅಪಾರ ಶ್ರದ್ಧೆ ಅಂತಂದರೆ ಬರೀ ಅಟ್ಟು ಹೇಳಿದರೆ ಮುಗಿಲಿಲ್ಲ. ಹರಳಯ್ಯ ಬಸವಣ್ಣನವರನ್ನು ಎಷ್ಟು ನಂಬಿದ್ದ, ಎಷ್ಟು ವಿಶ್ವಾಸದಿಂದ ಕಾಣ್ತಿದ್ದ ಅಂತಂದರೆ ಬಸವಣ್ಣನೇ ಪರದೈವ, ಬಸವಣ್ಣನೇ ಅಂತಿಮ, ಬಸವಣ್ಣನೇ ಎಲ್ಲವೂ, ಬಸವಣ್ಣನೇ ನನ್ನ ಬದುಕು ಅಂಥೇಳಿ ನಂಬಿರ್ತಕ್ಕಂಥ ಹರಳಯ್ಯರ ಪಾಲಿಗೆ ಬಸವಣ್ಣ ಸಾಕ್ಷಾತ್ ದೇವರೇ ಆಗಿದ್ದ. ಅಷ್ಟು ಶ್ರದ್ಧೆಯಿಂದ ಬಸವಣ್ಣನ ನೋಡ್ತಿದ್ದ. ಬರೇ ಬಸವಣ್ಣ ಅಂದರೆ ಸಾಕು, ಹರಳಯ್ಯನ ಮೈ ಕೂದಲುಗಳು ರೋಮಾಂಚನಗೊಳ್ತಿದ್ದು. ಅಷ್ಟು ಶ್ರದ್ಧೆ ಬಸವಣ್ಣನವರ ಬಗ್ಗೆ. ಒಂದು ದಿವಸ ಬಸವಣ್ಣನವರ ಮಹಾಮನೆಯಿಂದ ಅರಮನೆಯತ್ತ ಹೋಗ್ತಿರ್ಬೇಕಾದ್ರೆ, ಹೋಗುವಾಗ ಬಸವಣ್ಣನವರು ಅವರನ್ನು ನೋಡಿದ ಕೂಡಲೇ ಹರಳಯ್ಯ ಜನ ಇದ್ದರು. ಅಷ್ಟು ಜನರೊಳಗೆ ಹರಳಯ್ಯ ಎಷ್ಟು ಶ್ರದ್ಧೆಯಿಂದ 2 ಕೈಗಳನ್ನು ಜೋಡಿಸಿ ತಲೆಬಾಗಿ ಎಷ್ಟು ಶ್ರದ್ಧೆಯಿಂದ ಹೇಳ್ತಾನೆ ಅಂತಂತಂದರೆ, ಬಾಗಿದ ತಲೆ ಮುಗಿದ ಕೈಯಾಗಿ ಅಪ್ಪ ಬಸವಣ್ಣ ಶರಣು ಅಂತ ಹೇಳ್ತಾನೆ. ಅಪ್ಪ ಬಸವಣ್ಣ ಶರಣು ಅನ್ನುವ ಶಬ್ದ ಬಸವಣ್ಣನವರ ಕಿವಿಗೆ ಬೀಳ್ತದ. ತಕ್ಷಣ ಬಸವಣ್ಣನವರು ನಿಲ್ತಾರೆ. ಶಿವಶರಣ ಹರಳಯ್ಯನವರಿಗೆ ಶರಣು ಶರಣಾರ್ಥಿ ಅಂತ ಕೈ ಜೋಡಿಸಿದರು. ಶರಣು ಶರಣಾರ್ಥಿ ಅಂತ ಹೇಳಿ ಹರಳಯ್ಯ ಅಂದ, ನಾನು ಹೇಳಿದ್ದು 1 ಶರಣು, ಪ್ರತಿಯಾಗಿ ಅಪ್ಪ ಹೇಳಿದ್ದು 2 ಶರಣು. ಇದೇನಾಯಿತು? ಹರಳಯ್ಯನಿಗೆ ಒಂದು ಕ್ಷಣ ವಿಚಾರ ಮಾಡೋದ್ರೊಳಗೆ ಬಸವಣ್ಣನವರು ದಾಟಿ ಮುಂದೆ ಹೋಗಿದ್ದರು. ಆವಾಗ ಹರಳಯ್ಯನ ಮನಸ್ಸಂತದ, ನಾನು ಯಾಕೆ ಸುಮ್ಮನೆ ನಿಂತೆ? ಇಂಥ ಸಂದರ್ಭದೊಳಗೆ ಅವರು ಪಾದವಿಟ್ಟ ಮಣ್ಣಿನೊಳಗೆ, ಯಾವ ನೆಲದೊಳಗೆ ನಡೆದು ಹೋಗಿದ್ರಲ್ಲ, ಅವರು ಪಾದವಿಟ್ಟ ಮಣ್ಣಿನೊಳಗೆ ಉರುಳಾಡಿ ಮೈಯೆಲ್ಲ ಮಣ್ಣನ್ನು ಮೈಗೆಲ್ಲ ಲೇಪಿಸಿಕೊಂಡು ನನ್ನ ಕರ್ಮವನ್ನು ಕಳೆದುಕೊಳ್ಳಲೆ ಅನ್ನೋಷ್ಟರೊಳಗನೆ ಬಸವಣ್ಣನವರು ದಾಟಿ ಬಿಡ್ತಾರೆ. ಹರಳಯ್ಯನ ಮನಸ್ಸಿಗೆ ನೋವಾಗ್ತದೆ. ಅಂಥ ಪುಣ್ಯಾತ್ಮನಿಂದ 1 ಸಲ ಹೆಚ್ಚಿಗೆ ಶರಣು ಹೇಳಿಸಿಕೊಂಡಿಲ್ಲ. ಈ ಭಾರವನ್ನು ಹೆಂಗೆ ಕಳ್ಕೊಳ್ಳೋದು? 1 ಶರಣು ಹೆಚ್ಚಾಯ್ತಲ್ಲ ನನ್ನ ಮೇಲೆ ಅಂಥೇಳಿ ಅದೇ ಚಿಂತೆಯೊಳಗೆ ಮನೆಗೆ ಬರ್ತಾರೆ. ಮನೆಗೆ ಬಂದು ಯೋಚನೆಯೊಳಗೆ ಕಾಲ ಮೇಲೆ ನೀರು ಹಾಕ್ಕೊಂಡು ಒಳಗೆ ಬಂದು ಕೂಡ್ತಕ್ಕಂಥ ಸಂದರ್ಭದೊಳಗೆ ಬಾಡಿರುವ ಮುಖವನ್ನು ನೋಡಿ ಮಡದಿ ಕಲ್ಯಾಣಮ್ಮ ಕೇಳ್ತಾಳೆ, ಯಾಕೆ ಶರಣರೇ, ಯಾಕೆ ಚಿಂತೆ, ಯಾಕೆ ನೋವು? ಶಿವಶರಣರಿಗೂ ಚಿಂತೆಯ ಒಂದು ಇದು ಯಾಕೆ ಅಂತ ತಿಳ್ಕೊಂಡು ಕೇಳಿದಾಗ ಹರಳಯ್ಯ ಹೇಳಿದ, ದೊಡ್ಡ ಪ್ರಮಾದವೇ ನಡೆದು ಹೋಗಿದೆ. ಏನಾಯಿತು, ಏನಾಗಿದೆ ಅಂತ ಕೇಳಿದಾಗ ಹರಳಯ್ಯ ಹೇಳಿದ, ಅಪ್ಪ ಬಸವಣ್ಣ ಹೋಗುವಾಗ ನಾನು 1 ಸಾರಿ ಶರಣು ಬಸವ ತಂದೆ ಅಂತ ಹೇಳಿದೆ. ಅದಕ್ಕೆ ಪ್ರತಿಯಾಗಿ ಶರಣು ಶರಣಾರ್ಥಿ ಅಂತ ಕೈ ಜೋಡಿಸಿದ ಅಪ್ಪ 1 ಶರಣು ಹೆಚ್ಚಾಯಿತು. ಕಲ್ಯಾಣಿ, ಹೇಗೆ ನಾವು ಇದನ್ನು ಕಳ್ಕೊಳ್ಳೋಣ? ಈ ಭಾರವನ್ನು ಹೇಗೆ ಕಳ್ಕೊಳ್ಳೋಣ? ಭಾಳಷ್ಟು ವಿಚಾರ ಮಾಡ್ತಾರೆ. ಅವರಿಗೆ ಯಾವುದು ಸರಿಯಾದದ್ದು ಅನಿಸೋದಿಲ್ಲ. ಕೊನೆಗೆ ಕಲ್ಯಾಣಮ್ಮ ಹೇಳ್ತಾಳೆ, ನಮ್ಮ ಕಾಯಕ ಯಾವುದು? ನಮ್ಮ ಕಾಯಕ ಏನು? ಪಾದರಕ್ಷೆಗಳನ್ನು ಮಾಡುವಂಥದ್ದು. ಪಾದರಕ್ಷೆಗಳನ್ನು ಮಾಡುವಂಥದ್ದೇ ನಮ್ಮ ಕಾಯಕ. ಇಂಥ ಕಾಯಕವಿರುವಾಗ ಕಾಯಕದ ಮೂಲಕವೇ ನಮ್ಮ ಪಾಪವನ್ನು ಕಳ್ಕೊಳ್ಳೋಣ. ನಮ್ಮ ಮೇಲೆ ಬಂದಿರತಕ್ಕಂಥ ಭಾರವನ್ನು
ಪರಿಹರಿಸಿಕೊಳ್ಳೋಣ ಅಂತಕ್ಕಂಥ ಸೂಚನೆಯನ್ನು, ಆಲೋಚನೆಯನ್ನು ಮಡದಿ ಹೇಳಿದಾಗ ಹರಳಯ್ಯನಿಗೆ ಎಷ್ಟು ಸಂತೋಷ ಆಗ್ತದ. ಎಂಥ ಕಷ್ಟದೊಳಗೆ ಎಷ್ಟು ಉತ್ತಮವಾದ ಸಲಹೆಯನ್ನು ನೀಡಿದಿ, ನಿಜವಾಗಲೂ ನೀ ನನ್ನ ಪಾಲಿನ ಗುರು ಅಂತ ಕೈ ಮುಗಿತಾನೆ ಹರಳಯ್ಯ ತನ್ನ ಮಡದಿಗೆ ಕೈ ಮುಗಿತಾನೆ. ಭಾಳ ಉತ್ತಮವಾದ ಸಲಹೆ ಇದು ಅಂಥೇಳಿ ಇಬ್ಬರೂ ಕೂಡಿಕೊಂಡು ಪಾದರಕ್ಷೆಗಳನ್ನು ತಯಾರು ಮಾಡ್ತಾರೆ. ತಯಾರು ಮಾಡಿ ಆ ಎಲ್ಲ ಪಾದರಕ್ಷೆಗಳಂತಲ್ಲ, ಎಂಥ ಪಾದರಕ್ಷೆಗಳು ತಯಾರಾದ ಮೇಲೆ ಎಡದೊಡೆಯ ಚರ್ಮ ನೋಡ್ರಿ, ಕಲ್ಯಾಣಮ್ಮನ ಎಡದೊಡೆಯ ಚರ್ಮ, ಹರಳಯ್ಯನ ಬಲದೊಡೆಯ ಚರ್ಮವನ್ನು ತೆಗೆದು ಆ ಪಾದರಕ್ಷೆಗೆ ಮೇಲೆ ಸುಂದರವಾಗಿ ಲೇಪಿಸ್ತಾರೆ. ಎಷ್ಟು ಚಂದ ಕಾಣ್ತವೆ, ಎಷ್ಟು ಮುದ್ದಾಗಿ ತಯಾರು ಮಾಡ್ತಾರೆ ಅಂತಂದರೆ ಬಹುಶಃ ಯಾವ ರಾಜ ಮಹಾರಾಜರು ಸಹಿತ ಅಂಥ ಪಾದರಕ್ಷೆಗಳನ್ನು ನೋಡಿರಲಿಕ್ಕಿಲ್ಲ. ಮೆಟ್ಟೋದು ದೂರ ಉಳಿತು ಬಿಡ್ರಿ, ನೋಡೇ ಇಲ್ಲ. ಅಂಥ ಒಂದು ಪಾದರಕ್ಷೆಗಳನ್ನು ತಯಾರು ಮಾಡಿ ಒಂದು ಸುಂದರವಾದ ಸ್ವಚ್ಛವಾದ ಬಟ್ಟೆಯೊಳಗೆ ಆ ಪಾದರಕ್ಷೆಗಳನ್ನಿಟ್ಟುಕೊಂಡು ಅವುಗಳನ್ನು ತಲೆಯ ಮೇಲೆ ಹೊತ್ತು ಹರಳಯ್ಯ ಮಹಾಮನೆಯ ಕಡೆಗೆ ಬಸವಣ್ಣನವರಿಗೆ ಮುಟ್ಟಿಸೋಣ ಅಂತಿಕೊಂಡು ಹೇಳಿ ತೆಗೆದುಕೊಂಡು ಹೋಗ್ತಾರೆ. ಎಷ್ಟು ಗದ್ದಲ ಮಹಾಮನೆಯ ಮುಂದೆ, ಭಾಳಷ್ಟು ಜನ ಸೇರಿತ್ತು. ಅಂಥ ಜನಜಂಗುಳಿಯೊಳಗೆ ಹರಳಯ್ಯನನ್ನು ನೋಡಿದಂಥ ಬಸವಣ್ಣನವರು ಓಡಿ ಬಂದು, ಶರಣ ಹರಳಯ್ಯನವರೇ, ಶರಣು ಶರಣಾರ್ಥಿ. ಮತ್ತೆ ಅವಾಗ ಹರಳಯ್ಯ ಅಂದ, ನಾನು ಕಳ್ಕೋಬೇಕು ಅಂತ ಬಂದರೆ ಮತ್ತೆ ನನ್ನ ಮೇಲೆ ಭಾರವೇ ಕುಂಡ್ರಾಕತ್ತದಲ್ಲ, ಏನಿದು ನನ್ನ ಕರ್ಮ. ಭಾಳ ವಿಚಿತ್ರ ಅನಿಸ್ತವನಿಗೆ. ಇನ್ನೇನು ಮಾಡಬೇಕು ಅನ್ನುವಷ್ಟರಲ್ಲಿಯೇ ಬಸವಣ್ಣನವರು ಏನು ಮಾಡ್ತಾರೆ, ತಮ್ಮ ಮಡದಿಯಾಗಿರ್ತಕ್ಕಂಥ ನೀಲಾಂಬಿಕೆಯನ್ನು ಕರೆದು, ನೋಡು ನೀಲ, ಹರಳಯ್ಯ ಶರಣರು, ಹರಳಯ್ಯ ಮಹಾಶರಣರು ಈ ಮನೆಯವರೆಗೆ ಬಂದಿದ್ದಾರೆ. ನಮ್ಮದೆಂಥ ಪುಣ್ಯ ಅಂದ್ಕೊಳ್ಳೆ ಆ ನೀಲಾಂಬಿಕೆ ಎಷ್ಟು ಪ್ರೀತಿಯಿಂದ, ಎಷ್ಟು ವಿಶ್ವಾಸದಿಂದ ಎರಡು ಕೈಗಳನ್ನು ಜೋಡಿಸಿ ಹೇಳ್ತಾಳೆ, ಹರಳಯ್ಯನವರ ಶ್ರೀಪಾದಗಳಿಗೆ ಶರಣು ಶರಣಾರ್ಥಿ ಅಂತ ಹೇಳಿಬಿಟ್ಳು. ನೋಡ್ರಿ, ನೀಲಮ್ಮ ಸಾಮಾನ್ಯವಾಗಿರ್ತಕ್ಕಂಥ ಮಡದಿಯಾಗಿದ್ದಿಲ್ಲ. ಬಸವಣ್ಣನವರ ಮಡದಿ. ಬಹುತೇಕ ಬಹಳಷ್ಟು ಮಂದಿ ಸತಿಪತಿಗಳನ್ನು, ಗಂಡ ಹೆಂಡತಿಯರನ್ನು ನೋಡ್ತೀವಿ. ಎಂಥ ದಾಂಪತ್ಯ, ಎಂಥ ಸಂಬಂಧ, ಎಷ್ಟು ಪವಿತ್ರವಾದ ಬದುಕು ಅವ್ರದ್ದಾಗಿತ್ತು ಅಂತಂತಂದರೆ ಡಾಕ್ಟರ್ ಚನ್ವೀರ್ ಕಣ್ವಿಯವರು ಒಂದು ಪದ್ಯದೊಳಗೆ ಬರೀತಾರೆ, ಸದು ವಿನಯದ ಬಿಂದಿಗೆ ತಂದಳು ನೀಲಾಂಬಿಕೆ, ಕಲ್ಯಾಣದ ಅಂಗಳದಿ ಚಳಿ ಕೊಟ್ಟಳು ಚಂದಕ್ಕೆ. ಸದು ವಿನಯದ ಬಿಂದಿಗೆ ತಂದಳು ನೀಲಾಂಬಿಕೆ ಬರುವಾಗ ತವರು ಮನೆಯಿಂದ ಏನು ತಂದಳು? ಸದುವಿನಯದ ಬಿಂದಿಗೆ ತಂದಳು ನೀಲಾಂಬಿಕೆ, ಕಲ್ಯಾಣದ ಅಂಗಳದಿ ಚಳಿ ಕೊಟ್ಟಳು ಚಂದಕ್ಕೆ. ಒಂದು ಮಾತು ಮುಂದೆ ಬರೀತಾರೆ, ನೆರಳಾದಳು ಬಸವಣ್ಣಗೆ, ಹರಳಾದಳು ಬೆರಳಿಗೆ. ಏನು ಎಷ್ಟು ಅದ್ಭುತ! ಆ ಸಾಲುಗಳನ್ನು ಓದ್ತಿದ್ರೆ ಎಂಥ ಆನಂದ ಅಂತಂದರೆ ಬಹುಶಃ ಕಾವ್ಯದೊಳಗೆ ಇಷ್ಟು ಆನಂದ ಇರ್ತದೆ ಅಂಥೇಳಿ ಅದನ್ನು ಅನುಭವಿಸೋರಿಗೆ ಗೊತ್ತಾಗುತ್ತೆ. ಏನು ನೆರಳಾದಳು ಬಸವಣ್ಣಗೆ, ಕಲ್ಪನೆ ಮಾಡ್ತೀರೇನು ನೀವು? ಬಸವಣ್ಣನಿಗೆ ನೆರಳಾಗ್ತಾಳೆ. ಪತಿ ಸತಿಗೆ ನೆರಳಾಗೋದನ್ನು ಕೇಳ್ತೀವಿಲ್ರಿ? ಪತಿ ಸತಿಗೆ ನೆರಳಾಗುವುದನ್ನು ಕೇಳ್ತೀವಿ, ಸತಿನೇ ಪತಿಗೆ ನೆರಳಾಗುವಂಥದ್ದು ಎಂಥ ವಿಚಿತ್ರ, ಎಷ್ಟು ವಿಶೇಷ. ಮುಂದೆ ಹೇಳ್ತೀನಿ, ನಾನು ಸುಮ್ಮನೆ ಹೇಳಕತ್ತಿಲ್ಲ ಅದನ್ನು. ಹರಳಾದಳು ಬೆರಳಿಗೆ, ಉಂಗುರ ಹಾಕಿರ್ತಾರೆ ಕೈ, ಬಂಗಾರದ ಉಂಗುರದೊಳಗೆ ಹರಳು ಹಾಕಿರ್ತಾರೆ. ಹರಳಿನಿಂದ ಬೆರಳಿಗೊಂದು ಲಕ್ಷಣ. ನೆರಳಾದಳು ಬಸವಣ್ಣಗೆ, ಹರಳಾದಳು ಬೆರಳಿಗೆ. ಹಾಯ್ದಾಡುವ ಹೊಸ್ತಿಲಲಿ ಹೊಯ್ದಾಡದ ದೀಪವಾದಳು, ಸದು ವಿನಯದ ಬಿಂದಿಗೆ ತಂದಳು ನೀಲಾಂಬಿಕೆ, ಕಲ್ಯಾಣದ ಅಂಗಳದಿ ಚಳಿ ಕೊಟ್ಟಳು ಚಂದಕ್ಕೆ. ಅಂಗಳ ಕಸ ಹೊಡೆದ ಮೇಲೆ ಏನಂತೀರ ನೀವು? ನೀರು ಹೊಡಿತಿರಲ್ಲ, ಚಳಿ ಹೊಡೆಯೋದು ಅಂತಾರೆ. ನೀರು ಚಳಿ ಹೊಡೆಯೋದು ಯಾರಿಗಾರು ಒಬ್ರಿಗೆ ನೋಡ್ಬೇಕು, ಸ್ವಚ್ಛ ಮಾಡಿ ನೀರು ಚಳಿ ಹೊಡಿ ಅಂದ್ರೆ ಚಲೋ ತಂಗೆ ಕೊಡ ಎತ್ತಿ ಸುರಿವಿ ರಾಡಿ ಮಾಡಿ ಮನೆ ಎಲ್ಲ ಹೊಲಸಿಡಿಸಿ ನೀರು ಎಷ್ಟು ಹೊಡಿಬೇಕನ್ನೋ ಸಹಿತ ಭಾಳ ಮಂದಿಗೆ ಗೊತ್ತಿರಂಗಿಲ್ಲ. ಅಷ್ಟು ಅದ್ಭುತ.
ಈಗೆಲ್ಲ ಬಿಡ್ರಿ, ಸಿಟಿ ಒಳಗೆ ದೊಡ್ಡ ದೊಡ್ಡ ಪ್ಯಾಟಿ ಒಳಗೆ ಎಲ್ಲಿ ಅಂಗಳಕ್ಕೆ ನೀರು ಹೊಡಿತೀರಿ, ಎಲ್ಲಿ ತನಕ ಅಂಗಳ ಇರ್ತೈತಿ? ಆ ನೀರು ಹೊಡೆದು ಶೃಂಗಾರಗೊಳಿಸುವಂಥದ್ದು, ಅಲ್ಲಿ ಹೊಡೆದದ್ದು ಎಂಥ ನೀರು, ವಿನಯವನ್ನೇ ಹೊತ್ತುಕೊಂಡಿರ್ತಕ್ಕಂಥ ಬಿಂದಿಗೆಯನ್ನು ತಂದ ನೀಲಾಂಬಿಕೆ ಹಾಯ್ದಾಡುವ ಹೊಸ್ತಿಲಲ್ಲಿ ಹೊಯ್ದಾಡದ ದೀಪವು. ಎಂಥ ಸಾಲುಗಳಿವು, ಬರೆದಿಟ್ಕೊಳ್ರಿ. ಮನೆ ಬಾಗಿಲದೊಳಗೆ ದೀಪ ಹಚ್ತೀವಿ ನಾವು, ಹಾಯ್ದಾಡುವತ್ತಿನೊಳಗೆ ದೀಪ ಹೊಯ್ದಾಡ್ತಿರ್ತೈತಿ. ಸ್ವಲ್ಪ ಗಾಳಿ ಬಡದ್ರೆ ಒಬ್ಬೊಬ್ಬರು ಅಡ್ಡಾಡ್ತಿರ್ತಾರೆ ನೋಡ್ಬೇಕು, ಸರಕ್ಕೆ ಬರಕ್ಕಂತ ಹೇಳಿ. ಆದರೂ ಅಂದ್ರೆ ದೀಪ ಹೊಯ್ದಾಡುವುದಲ್ಲ, ಪಣತಿ ಅಳಿಗಾಡ್ತೈತಿ. ಪಣತಿ ಅಣ್ಣ ತಮ್ಮ ಮದುವೆ ಆದ್ಮೇಲೆ ಕೂತಿದ್ರತ್ ಬಾಗಲ್ದಾಗ, ಇಬ್ಬರು ಅಕ್ಕ ತಂಗಿ ನೀರು ತರಕ್ಕೆ ಹೊಂಟಿದ್ರು ಹೊರಗೆ, ಕೊಡ ಹಿಡ್ಕೊಂಡು ಹೋಗುವಾಗ ಮೊದಲಿನಕ್ಕಿ ಇದ್ದದ್ರಾಗ ಸ್ವಲ್ಪ ಸೂಕ್ಷ್ಮ ಇದ್ದಳು. ಅಡ್ಡಾಡ್ತೀವಿ ಹಾದ್ಯಾಗ, ಕಾಲು ಹತ್ತಿಗಿತ್ಯಾವು ಸರಿದುಕೊಂಡ್ರಿ ಅಂತ ಹೇಳಕ್ಕೆ ಎಷ್ಟು ಮರ್ಯಾದೆಯಿಂದ ಹೇಳಿದ್ದಳು. ಅವ್ರಿಗೆ ಕೇಳಲಿಲ್ಲ ಮಾತಿನ ಗೊಂಗಿನ್ಯಾಗ. ಆಮೇಲೆ ತಂಗಿ ಬಂದಳು, ಇನ್ನು ಹಂಗೆ ಕೂತಿದ್ರು. ಏನ್ರಿ ಒದ್ದಿಗಿದ್ದೀನಿ ಸರಿದುಕೊಂಡ್ರಿ ಅಂದಳು ಆಕೆ. ಅಲ್ಲ, ಆಕಿನೂ ಅದನ್ನೇ ಹೇಳಿ ಖರೆ, ಹೇಳೋದ್ರೊಳಗೆ ಸ್ವಲ್ಪ ವ್ಯತ್ಯಾಸ. ಒಬ್ಬೊಬ್ಬರು ಹೊಂಟ್ರು ಅಂತಂದ್ರೆ ಭೂಕಂಪ ಆದಂಗೆ. ಎಂಥ ನೀಲಾಂಬಿಕೆ ಸಾಮಾನ್ಯವಾದವಳಲ್ಲ. ಬಸವಣ್ಣನವರ ವಿಚಾರಗಳನ್ನು, ಬಸವಣ್ಣನವರ ತತ್ವಗಳನ್ನು ಬರೇ ಕೊನೆಗೆ ನೀಲಾಂಬಿಕೆ ಒಂದು ಮಾತು ಹೇಳ್ತಾಳೆ, ಮಡದಿ ಎನ್ನಲಾಗದು ಬಸವಂಗೆ ಎನ್ನನು, ಪತಿ ಎನ್ನಲಾಗದು ಎನಗೆ ಬಸವಣ್ಣನನು. ನೋಡ್ರಿ, ಬಸವಣ್ಣ ನನಗೆ ಗಂಡ ಅಂತ ಹೇಳೋಕ್ಕಾಗಲ್ಲ, ಬಸವಣ್ಣನಿಗೆ ನಾನು ಹೆಂಡತಿ ಅಂತ ಹೇಳೋಕ್ಕಾಗಲ್ಲ. ಮತ್ತೇನು ಬಸವಣ್ಣನಿಗೆ ಮಗುವಾದ, ನಾನವಗೆ ತಾಯಿ ಆದೆ ಅಂತಕ್ಕಂಥ ಮಾತನ್ನು ನೀಲಾಂಬಿಕೆ ಹೇಳ್ತಾಳೆ. ಇದು ಆಧ್ಯಾತ್ಮ, ಇದು ಶರಣ ಧರ್ಮ. ರಾಮಕೃಷ್ಣ ಪರಮಹಂಸರಿಗೆ ಶಾರದಾ ಮಾತೆ ಜಗತ್ತಿನ ಕಣ್ಣಿಗೆ ಮಡದಿಯಾಗಿ ಬಂದಿದ್ರು ಸಹಿತ ಪರಮಹಂಸರು ಹೇಳ್ತಾರೆ, ಈಕೆ ನನ್ನ ಮಡದಿಯಲ್ಲ, ನನ್ನ ಹೆಂಡತಿಯಲ್ಲ, ನನ್ನ ಪಾಲಿನ ತಾಯಿ, ನನ್ನ ಪಾಲಿನ ತಾಯಿ. ಉದಾತ್ತೀಕರಣ ಅಂತ ಹೇಳ್ತೀವಿ ನಾವು. ಉದಾತ್ತೀಕರಣ ಏನು? ಉದಾತ್ತೀಕರಣ ಅಂತಂದರೆ ನಮ್ಮ ಭಾವನೆಗಳು ಉದಾತ್ತಗೊಳ್ಳಬೇಕು, ನಮ್ಮ ಮನಸ್ಸಿನ ಚಿಂತನೆಗಳು, ಆಲೋಚನೆಗಳು ಉದಾತ್ತೀಕರಣಗೊಳ್ಳಬೇಕು. ಅಂಥದ್ದು ಮಾತ್ರ ನಿಜವಾದಂಥ ಒಂದು ಸಾರ್ಥಕತೆಯ ಬದುಕಿನತ್ತ ಕರ್ಕೊಂಡು ಹೋಗ್ತಿರ್ತದೆ. ಹರಳಯ್ಯನಿಗೆ ಇಬ್ಬರೂ ದಂಪತಿಗಳು ಕೈ ಜೋಡಿಸಿ ಶರಣಾರ್ಥಿ ಅನ್ನುವಂಥ ಶಬ್ದಗಳು ಹರಳಯ್ಯನ ಎದೆಯೊಳಗೆ ಚುಚ್ಚಿದಂಗೆ ಆಗ್ತದೆ. ನಾನು ಬನ್ಯದಕ್ಕ ಆಯ್ತೇನು? ಆದರೂ ಕುತೂಹಲದಿಂದ ಬಸವಣ್ಣವ್ರು ಕೇಳ್ತಾರೆ, ಶರಣರೇ ಏನು ವಸ್ತ್ರದೊಳಗೆ ಗಂಟಿನೊಳಗೆ ಏನದು? ಕೈ ನಡಗಾಕತ್ತಿದ್ದು. ದೂರದಿಂದ ಬಾಗಿಕೊಂಡು ನಿಂತಿದ್ದ ಹರಳಯ್ಯ ಅಪ್ಪ ತಂದೆ ಅನ್ನುವಾಗ ಪ್ರೀತಿಯಿಂದ ಬಂದು ಬಸವಣ್ಣ ಅವನ ಹೆಗಲ ಮೇಲೆ ಕೈ ಇಡ್ತಾನೆ. ಎಷ್ಟು ಖುಷಿ ಆಗಲಿಕ್ಕಿಲ್ಲ. ಬಸವಣ್ಣನ ದೃಷ್ಟಿ ನನ್ನ ಮೇಲೆ ಬಿದ್ದಿತೇನು, ಬಸವಣ್ಣನ ನೋಟ ನನ್ನ ಮೇಲೆ ಹರಿದಿತೇನು, ನನ್ನ ಜೀವನ ಪಾವನ ಆದೀತೇನು ಅಂತ ಹಂಬಲಿಸುವಂಥ ಸಂದರ್ಭದೊಳಗೆ ಬಸವಣ್ಣನೇ ಮಗ್ಲು ಬಂದು ಹಿಂಗೆ ಕೈ ಇಟ್ಟಾಗ ಏನಾಗಿರಬಾರ್ದು ಅವನಿಗೆ? ಎಂಥ ಒಂದು ಭಾವನೆಗಳನ್ನು ಅನುಭವಿಸ್ತಾ ನಡುಗುತ್ತಿದ್ದ ಹರಳಯ್ಯ, ಶರಣರೇ ಧೈರ್ಯವಾಗಿರಿ, ಧೈರ್ಯವಾಗಿರಿ. ಆ ವಸ್ತ್ರದೊಳಗಿರ್ತಕ್ಕಂಥದ್ದನ್ನು ತಗೊಂಡು ಬಿಚ್ಚಿ ನೋಡ್ತಾರೆ. ಸುಂದರವಾದ ಪಾದರಕ್ಷೆಗಳು, ಅದ್ಭುತವಾದ ಕಲಾಕೃತಿಗಳಿಂದ ಕೂಡಿರ್ತಕ್ಕಂಥ ಎಂಥ ನೋಟ, ನೋಡಿದರೆ ಮನಸ್ಸು ಸೆಳಿಬೇಕು, ಅಷ್ಟು ಸುಂದರವಾದ ಪಾದರಕ್ಷೆಗಳನ್ನು ಮಾಡಿದ್ದಾರೆ. ಏನಿದು ಶರಣರೇ ಅಂತ ಕೇಳಿದರು. ಅಪ್ಪ, ಪಾದರಕ್ಷೆಗಳು ತಮಗೆ, ನನಗೆ? ಹೌದು, ತಮಗೆ. ಪಾದರಕ್ಷೆಗಳು. ಎಂಥ ಪಾದರಕ್ಷೆಗಳಿವು? ಏನೋ ಬಹಳ ವಿಶೇಷತೆ ಕಾಣ್ತದಲ್ಲ, ಏನಿದು ಅಂತ ಬಸವಣ್ಣವ್ರು ಕೇಳಿದಾಗ ಹರಳಯ್ಯ ಹೇಳಿದ,
ಮೊನ್ನೆ ಅಂದು ತಾವು ಅರಮನೆಗೆ ಹೋಗುವಾಗ ನಾನು ಒಂದು ಸಾರಿ ಶರಣು ಅಂದೆ, ತಾವು ಶರಣಾರ್ಥಿ ಅಂಥೇಳಿ 2 ಸಾರಿ ಶರಣಾರ್ಥಿಯನ್ನು ಹೇಳಿದ್ರಿ. ನನಗೆ ಭಾಳ ಭಾರ ಆಯಿತು. ಇದಕ್ಕೆ ಪರಿಹಾರ ಏನು ಅಂಥೇಳಿ ಆಲೋಚನೆ ಮಾಡಿ ನಾನು ನನ್ನ ಮಡದಿ ಇಬ್ಬರು ಸೇರಿ ನಮ್ಮ ತೊಡೆಯ ಚರ್ಮಗಳನ್ನು ಲೇಪಿಸಿ ನಿಮ್ಮ ಪಾದಕ್ಕೆ ಇಂಥ ಒಂದು ಅಮೂಲ್ಯವಾದ ಪಾದರಕ್ಷೆಗಳನ್ನು ಅರ್ಪಿಸಿ ನಮ್ಮ ಜೀವನವನ್ನು, ನಿಮ್ಮ ಶರಣದ ಭಾರ ಏನು ನಮ್ಮ ಮೇಲಿತ್ತು ಅದನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ತಂದೀರಿ. ಇಲ್ಲಿ ತನ ಹರಳಯ್ಯನ ಕೈ ನಡುಗುತ್ತಿದ್ದು ಅದನ್ನು ಕೇಳಿದ ಮೇಲೆ ಬಸವಣ್ಣನೇ ನಡುಗೋದಕ್ಕೆ ಶುರು ಮಾಡಿದ. ಎಂಥ ಭಯಂಕರ, ಏನು ಭಯಾನಕ ಭಕ್ತಿ ಶರಣರೇ ನಿಮ್ಮದು. ಭಾಳ ತಪ್ಪು ಮಾಡಿದ್ರಿ. ನೋವಿನಿಂದ 2 ಪಾದರಕ್ಷೆಗಳನ್ನು 2 ಕೈಯೊಳಗೆ ಹಿಡಿದು ನೋಡ್ತಾರೆ. ಶರಣರಿಗೆ ಎಷ್ಟು ನೋವಾಗಿರಬೇಡ. ತೊಡೆಯ ಚರ್ಮವನ್ನು ತೆಗೆದು ಇದಕ್ಕೆ ಲೇಪಿಸಬೇಕಾದ್ರೆ ಅವರ ದೇಹಕ್ಕಾದ ಗಾಯ ಎಂಥದ್ದು. ಶಿವ ಇಂಥವುಗಳನ್ನು ನಾನು ಮೆಟ್ಟೋದೆ. ಶರಣರು ಭಕ್ತಿಯಿಂದ ಮನಸಾರೆ ಶ್ರದ್ಧೆಯಿಂದ ಮಾಡಿಕೊಂಡಿದ್ದಾರೆ, ಸಂತೋಷ. ಆದರೆ ತಮ್ಮ ಮೈಗೆ ತಮ್ಮ ದೇಹಕ್ಕೆ ಮಾಡಿಕೊಂಡಿರ್ತಕ್ಕಂಥ ನೋವನ್ನು ಅದನ್ನು ಅಳಿಸುವಂಥ, ಅದನ್ನು ಸರಿಪಡಿಸುವಂಥ ಶಕ್ತಿ ನನಗಿಲ್ಲ. ಇವುಗಳು ಸಾಮಾನ್ಯವಾದ ಪಾದರಕ್ಷೆಗಳಲ್ಲ. ಇವುಗಳನ್ನು ನನ್ನಂಥ ಪಾಮರ ಮೆಟ್ಟಬಹುದೇ? ಬಸವಣ್ಣವ್ರು ಕೇಳ್ತಾರೆ. ಏನು ಬಸವಣ್ಣವರಂದರೆ ಸಾಮಾನ್ಯ ಅಲ್ಲ. ವಿಶ್ವವೇ ಒಂದು ತಕ್ಕಡಿಯೊಳಗಿಟ್ಟು, ಇಡೀ ಪ್ರಪಂಚವನ್ನೇ ಒಂದು ತಕ್ಕಡಿಯೊಳಗಿಟ್ಟು ಬಸವಣ್ಣನವರನ್ನು ಇನ್ನೊಂದು ತಕ್ಕಡಿಯೊಳಗಿಟ್ಟರೆ ಬಸವಣ್ಣನವರ ತೂಕ ಹೆಚ್ಚಾಗ್ತದ. ಅಂಥ ವ್ಯಕ್ತಿತ್ವದ ಬಸವಣ್ಣನವರು ಹೇಳ್ತಾರೆ, ನನ್ನಂಥ ಪಾಮರ ಮೆಟ್ಟಬಹುದೇ? ಕೇಳ್ತಾರೆ. ಮಗ್ಲಿರ್ತಕ್ಕಂಥ ನೀಲಾಂಬಿಕೆ ನೀರಾಗಿದ್ದಳು. ಏನಿದು ಶರಣರು ಎಂಥ ಒಂದು ನೋವನ್ನು ಮಾಡಿಕೊಂಡು ಬಿಟ್ರಲ್ಲ. ಆ ನೋವಿನೊಳಗೆ ಎಲ್ಲರೂ ಮರುಗುತ್ತಾರೆ. ಬಸವಣ್ಣವರಂದರು, ಶರಣರೇ, ಹರಳಯ್ಯನವರೇ, ಇವು ಸಾಮಾನ್ಯವಾದ ಪಾದರಕ್ಷೆಗಳಲ್ಲ. ಬಸವಣ್ಣನವರು ತಮ್ಮದೇ ವಚನದ ಒಂದು ಸಾಲಿನಲ್ಲಿ ಹೇಳ್ತಾರೆ, ನಿಮ್ಮ ಶರಣರ ಚಮ್ಮಾವುಗೆಗೆ ಪೃಥ್ವಿ ಸರಿಬಾರದಯ್ಯ. ಇಡೀ ಪ್ರಪಂಚವೇ ಒಂದು ಕಡೆಗಿಟ್ಟು ನಿಮ್ಮ ಪಾದರಕ್ಷೆಗಳನ್ನು ಒಂದು ಕಡೆಗಿಟ್ಟರೆ ಆ ಪ್ರಪಂಚದಕ್ಕಿಂತಲೂ ಪಾದರಕ್ಷೆಯ ತೂಕ ಹೆಚ್ಚಾಗತ್ತೆ ಶರಣರೇ. ಇವು ನನ್ನಂಥವ ಮೆಟ್ಟುವಲ್ಲ, ಇವು ಸಾಕ್ಷಾತ್ ಕೂಡಲ ಸಂಗಮನಾಥನೇ ಮೆಟ್ಟುವ ಪಾದರಕ್ಷೆಗಳು, ದೇವರು ಮೆಡುವಂಥವು. ಅವುಗಳನ್ನು ತಗೊಂಡು ತಮ್ಮ ತಲೆ ಮೇಲೆ ಇಟ್ಟುಕೊಂಡು ಬಸವಣ್ಣನವರು ಕುಣಿತಾರೆ. ಇದು ಸಾಮಾನ್ಯದದ್ದಲ್ಲ. ಇವುಗಳನ್ನು ಮೆಟ್ಟಿ ನಾನು ಕೃತಾರ್ಥನಾಗೋದಿಲ್ಲ. ಇವುಗಳನ್ನು ಕೈಯಾರೆ ಮುಟ್ಟಿ ಮೈಗೆ ಮುಟ್ಟಿಸಿಕೊಂಡು ಅಷ್ಟೇ ಅಲ್ಲ, ನನ್ನ ತಲೆಯ ಮೇಲಿಟ್ಟುಕೊಂಡು ನಾನೇ ಪಾವನನಾದೆ ಅಂತ ಹೇಳ್ತಾರೆ ಬಸವಣ್ಣನವರು. ಎಂಥ ದೊಡ್ಡದಾದಂಥ ಮನಸ್ಸು, ಎಂಥ ಭಾವ, ಎಂಥ ಪರಿಪೂರ್ಣತೆ, ಎಂಥ ಪರಿಪಕ್ವತೆ. ಹರಳಯ್ಯ ಅಂದ, ಬಸವಣ್ಣನವರು ಪಾದಗಳಿಂದ ಮೆಟ್ತಾರೆ, ಅದನ್ನು ಕಣ್ಣಾರೆ ನೋಡಿ ಸಂಭ್ರಮಿಸಬೇಕು ಅಂಥೇಳಿ ತಾನು ಬಂದರೆ ಅವುಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಇವು ಸಂಗಮನಾಥ ಧರಿಸುವ ಪಾದರಕ್ಷೆಗಳು ಅಂತ ಕೊಂಡ್ರಲ್ಲ. ಎಂಥದ್ದು ಬಸವಣ್ಣನವರ ವ್ಯಕ್ತಿತ್ವ. ಬಸವಣ್ಣನವರು ಯಾಕೆ ದೊಡ್ಡವರಾಗ್ತಾರೆ ಅಂತಂದರೆ, ಮತ್ಯಾರರು ಇದ್ರೆ ತಂದು ಕೊಟ್ಟಿದ್ರೆ ಇಡು ನೋಡೋನು ಹೆಂಗೆ ಕಾಣ್ತಾವಂತಿದ್ರು. ಆದರೆ ಬಸವಣ್ಣ ಯಾಕೆ ದೊಡ್ಡವ ಅನಿಸ್ಕೋತಾನೆ ಅಂತಂತಂದರೆ, ಭಾವನೆಗಳಿಗೆ ಬಸವಣ್ಣ ಎತ್ತಿಕೊಂಡದ್ದು ಕೇವಲ ಆ ಪಾದರಕ್ಷೆಗಳನ್ನೆಲ್ಲ. ಯಾರು ನಿಮ್ನ ಕುಲದೊಳಗೆ ಯಾರು ಶೋಷಿತರಾಗಿದ್ದು ಉಳಿದಿದ್ರಲ್ಲ ಅಂಥವರ ಸ್ವಾಭಿಮಾನವನ್ನು ಬಸವಣ್ಣ ತಲೆಯ ಮೇಲೆ ಹೊತ್ತ ಅನ್ನೋದನ್ನು ನಾವು ನೆನಪಿಟ್ಕೋಬೇಕು. ಇದು ಇತಿಹಾಸ.
ಇದನ್ನು ಕಥೆ ಅಂತ ತಿಳ್ಕೊಬೇಡ್ರಿ. ಇವತ್ತಿಗೂ ಆ ಪಾದರಕ್ಷೆಗಳು ನೋಡೋದಕ್ಕೆ ಸಿಗ್ತಾವೆ ನಿಮಗೆ, ಇವತ್ತಿಗೂ ಅದಾವೆ. ಇದನ್ನು ಕಥೆ ಅಂತ ಯಾರೂ ಭಾವಿಸಬೇಕಾಗಿಲ್ಲ. ಇಲ್ಲಿ ಬಸವಣ್ಣನವರ ಭಾವನೆಗಳು, ಅವರ ಭಕ್ತಿ ಎಷ್ಟು ದೊಡ್ಡದು ಅಂತಂತಂದರೆ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ.